ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಒಂದು ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಇದು ಕಂಪ್ಯೂಟರ್ ಮಿಷಿನಲ್ಲಿ ಹಾಕುವಂಥ ಡಿಸೈನು. ಅದನ್ನು ನಾವು ನಾರ್ಮಲ್ ರಾಲ್ಸನ್ ಮಿಷಿನಲ್ಲಿ ಮಾಡ್ತಾಯಿದ್ದೀವಿ, ಅಂದರೆ ಪೀಕೋ ಮಿಷಿನಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ಫಸ್ಟಿಗೆ ನಾನು ಮೆಜರ್ಮೆಂಟ್ ಹಾಕ್ಕೋತಾ ಇದ್ದೀನಿ. 1.25 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಅಂದರೆ 2 ಇಂಚು ಕೂಡ ನಾನು ಮಾಡ್ಕೊಂಡಿಲ್ಲ. 1.25 ಇಂಚಿಗೆ ಒಂದೊಂದು ಡಾಟ್ನ ಇಟ್ಕೋತಾ ಇದ್ದೀನಿ, ಮಾರ್ಕ್ ಮಾಡಿಕೊಂಡು. ಇಲ್ಲಿ ನಾನು ಫ್ಲವರ್ ಶೇಪ್ ಮಾಡೋಕ್ಕೋಸ್ಕರ ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿ ಸರ್ಕಲ್ ಹಾಕ್ಕೊಂಡು ಪೆಟಲ್ಸ್ಗಳನ್ನ ಮಾಡಿಕೊಂಡು ಫ್ಲವರ್ ಶೇಪ್ನ ಕೊಡ್ತೀನಿ. ಓಕೆನಾ? ನೆಕ್ಸ್ಟು ಡಿಸೈನ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡೋರಂತೆ. ಆದರೆ ಅದೆಲ್ಲಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆನಾ? ಮತ್ತು ಇನ್ನೊಂದೇನೆಂದರೆ, ನಮ್ಮ ಚಾನಲಲ್ಲೂ ಕೂಡ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಬರೀ 239 ರೂಪಾಯಿಗೆ ಕ್ಲಾಸಸ್ನ ನಡೆಸ್ತಾ ಇದ್ದೀವಿ. ಈಗಾಗಲೇ ಆಲ್ರೆಡಿ ತುಂಬ ವೀಡಿಯೋಸ್ನ ನಾನು ಹಾಕಿದ್ದೀನಿ. ಬಂದು ಜಾಯ್ನ್ ಆಗಿ ನೀವು ಕೂಡ ಎಂಬ್ರಾಯ್ಡ್ರಿ ಕಲೀರಿ. ಓಕೆನಾ? ನೋಡಿ, ಈ ಡಿಸೈನಲ್ಲಿ ನಾನು ಇಲ್ಲಿ ಬಂದು 6 ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ. 6 ಹೂವು ಪೆಟಲ್ಸ್ನ ಮಾಡಿಕೊಂಡು ಇಲ್ಲಿ ಅದಕ್ಕೆ ಔಟ್ಲೈನ್ ಮಾಡ್ಕೊತಾ ಇದ್ದೀನಿ. ಔಟ್ಲೈನ್ ಮಾಡೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ ಅನ್ನೋ ಕಾರಣ ಅಷ್ಟೇ, ಅಂದರೆ ತೆಳು ಬರ್ತಾಯಿತ್ತಲ್ವ. ಹಾಗಾಗಿ ಇದು ಡಿಸೈನ್ನ ಮಾಡೋದನ್ನು ನಾನು ಎಂಬ್ರಾಯ್ಡ್ರಿ ಕ್ಲಾಸಸ್ಸಲ್ಲಿ ಕೂಡ ತೋರಿಸಿದ್ದೀನಿ. ಈ ಫ್ಲವರ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೀವು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ ನೋಡಿ. ಫಸ್ಟು ನಾವು 0ಇಂದ 4, 5ವರೆಗೂ ರೀಚ್ ಮಾಡಿ ಮತ್ತು 5ಇಂದ ಮತ್ತು 0ಗೆ ಬರಬೇಕಾಗುತ್ತೆ. ಇದನ್ನು ಮಾಡಬೇಕಾದ್ರೆ ನಾವು ಈ 1.25 ಇಂಚಲ್ಲಿ ಏನು ನಾವು ಮಾರ್ಕ್ ಮಾಡಿದ್ದೀವಲ್ವ, ಅಲ್ಲಿ ನಾವು ಈ ಒಂದು ಫ್ಲವರ್ ಶೇಪ್ನ ಹಾಕ್ಕೊಂಡು ಆಮೇಲೆ ನಾವು ಇದಕ್ಕೆ ಲೀಫು ಅದನ್ನೆಲ್ಲ ಶೇಪ್ಗಳನ್ನ ಕೊಡಬೇಕಾಗತ್ತೆ. ಮತ್ತು ಯಾವುದೇ ಡಿಸೈನ್ ಆದರೂ ಕೂಡ ಈ ಒಂದು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನಾವು ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್. ರಾಲ್ಸನ್ ಮಿಷಿನ್ ತೊಗೊಂಡ್ರೆ ತುಂಬ ಜನ ನಂಗೆ ಕಾಲ್ ಮಾಡ್ತಾಯಿರ್ತೀರಾ, ಮೇಡಮ್ ಈ ಮಿಷಿನಲ್ಲಿ ನಾವು ಮಾಡ್ಬೋದಾ, ಯಾವ ಮಿಷಿನ್ ಬೆಸ್ಟ್ ಅನಿಸುತ್ತೆ ನಿಮಗೆ ಅಂತ ಅಂದ್ಬಿಟ್ಟು. ನಿಮ್ಮ ಹತ್ರ ಬಜೆಟ್ ಇದ್ದು ನೀವು ಆರಾಮಾಗಿ ಅರ್ನ್ ಮಾಡ್ತೀರಾ, ಮತ್ತು ಏನೇ ಲೋನ್ ಮೇಲೆ ತೊಗೊಂಡ್ರು ಮಿಷಿನ್ಗಳನ್ನ ನೀವು EMI ಕೂಡ ಕಟ್ಕೊಂಡು ಮಾಡ್ಕೋಬೋದು ಅಂತಂದರೆ ನೀವು ದೊಡ್ಡದು ಎಂಬ್ರಾಯ್ಡ್ರಿ ಮಿಷಿನ್ ಬರುತ್ತಲ್ವ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್, ಅದನ್ನು ಕೂಡ ತೊಗೋಬೋದು. ಇಲ್ಲ ನಮ್ಮ ಕೈಲಿ ಸಾಧ್ಯ ಆಗಲ್ಲ ಅದನ್ನು ತೊಗೊಳಕ್ಕೆ ಅಂತ ಅನ್ನೋರು ಚಿಕ್ಕದಾಗಿ ಕಡಿಮೆ ಬಜೆಟಲ್ಲಿ ಈ ಮಿಷಿನ್ನ ತೊಗೊಂಡು ನೀವು ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು ಫ್ರೆಂಡ್ಸ್. ಏನೂ ತೊಂದರೆ ಬರಲ್ಲ. ಆದರೆ ನಾವು ಯಾವ ರೀತಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೋಡಿ, ಫಸ್ಟಿಗೆ ನಾವು ಇಲ್ಲಿ ಸರ್ಕಲ್ ಹಾಕ್ಕೋಬೇಕು. ಸರ್ಕಲ್ ಹಾಕ್ಕೊಂಡು ಆಮೇಲೆ ಪೆಟಲ್ಸ್ನ ಹಾಕೋಕ್ಕೆ ಶುರು ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಯಾಕೆಂದರೆ ಒಂದೊಂದು ಫ್ಲವರ್ ಶೇಪ್ನ ನಾವು ಒಂದೊಂದು ಥರ ಹಾಕ್ಕೋಬೇಕಾಗತ್ತೆ. ಎಲ್ಲ ಫ್ಲವರ್ ಶೇಪಿಗೂ ಒಂದೇ ಮೆಥಡ್ನ ಯೂಸ್ ಮಾಡೋಕ್ಕೆ ಬರಲ್ಲ. ಮತ್ತು ನೀವು ಕ್ಲಾಸಸ್ ಯಾರ್ಯಾರು ಅಟೆಂಡ್ ಮಾಡ್ತಿದ್ದೀರಾ, ನೀವು ಅಂದ್ಕೋಬೋದು ಏನಪ್ಪ ಇವ್ರು ಇನ್ನೂ ಇಷ್ಟು ಡಿಲೇ ಆಗಿ ನಿಧಾನವಾಗಿ ತೋರಿಸ್ತಿದ್ದಾರಲ್ವ ಅಂಥೇಳಿ. ನಾನೇ ನಿಮಗೆ ಟೈಮ್ ಕೊಡ್ತಾ ಇರೋದು ಏನಕ್ಕೆ ಅಂತಂದರೆ, ಫಿನಿಶಿಂಗ್ ಬರಲಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲಿ ಅಂತ ಅಂದ್ಬಿಟ್ಟು. ನಮಗೇನಿಲ್ಲ, ನೆಕ್ಸ್ಟ್ ಡೇಯಿಂದನೇ ನಾವು ಆರಾಮಾಗಿ ನೆಕ್ ಡಿಸೈನ್ ಮಾಡೋದನ್ನು ತೋರಿಸ್ಬೋದು. ಆದರೆ ಕ್ಲಿಯರಾಗಿ ಬರಲ್ಲ. ಅಂದರೆ ಅಲ್ಲಿ ಏನಂತಂದರೆ ಆ ವರ್ಕಿಗೊಂದು ಫಿನಿಶಿಂಗ್ ಅನ್ನೋದು ಕಾಣಿಸ್ತಾ ಇರಲ್ಲ. ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಇನ್ನೂ ಕೂಡ ನಾವು ಫ್ಲವರ್ ಶೇಪ್ ಹಾಕೋದನ್ನೇ ತೋರಿಸ್ತಾ ಇರೋದು. ನೋಡಿ, ಇವಾಗ ಫಸ್ಟಿಗೆ ನೀವು ನೋಡಿದಾಗ ಫ್ಲವರ್ ಶೇಪ್ ಬಂದುಬಿಟ್ಟು ಆ ಪೆಟಲ್ಸ್ ಎಲ್ಲ ತುಂಬ ಸಣ್ಣ ಸಣ್ಣಗೆ ಕಾಣಿಸ್ತಾ ಇತ್ತು. ನೀವು ಔಟ್ಲೈನ್ ಮಾಡಿಕೊಂಡಾಗ ಸ್ವಲ್ಪ ದಪ್ಪ ದಪ್ಪ, ಅಂದರೆ ಹಿಂಗೆ ಎದ್ದು ಬಂದಂಗೆ ಕಾಣಿಸ್ತಾ ಇದೆ ಹೈಲೈಟಾಗಿ. ಇದು ಕೂಡ ಮದುವೆಗೆ ತೊಗೊಂಡಂಥ ಒಂದು ಸ್ಯಾರಿ. ಅವರು ಇಲ್ಲಿ ನಮ್ಮನೆ ಹತ್ರನೇ ಗಂಗಸಂದ್ರ ಅಂತ ಏನೋ ಬರುತ್ತೆ, ಅಲ್ಲಿಂದ ಬಂದು ನನಗಿದನ್ನು ಕೊಟ್ಟು ಹೋಗಿದ್ರು. ಇವ್ರು ತುಂಬಾ ಬಟ್ಟೆಗಳನ್ನ ಸ್ಟಿಚ್ ಮಾಡಿಸಿದ್ರು ಫ್ರೆಂಡ್ಸು. ಹೇಳಬೇಕು ಅಂತಂದರೆ ಒಂದು ಇವ್ರದ್ದು ಹೆಚ್ಚು ಕಡಿಮೆ ಒಂದಷ್ಟು ಗೌನ್ಗಳು, ಲೆಹಂಗಾಗಳು, ಡ್ರೆಸ್ಸು, ಚೂಡಿದಾರ್ ಡ್ರೆಸ್ಸು, ಮತ್ತು ಸ್ಯಾರಿ ಕುಚ್ಚಿಂದ ಹಿಡಿದು ಸ್ಯಾರಿ ಎಂಬ್ರಾಯ್ಡ್ರಿ ಬ್ಲೌಸಸ್ಸಿಂದ ಹಿಡಿದು ಪ್ರತಿ ಒಂದನ್ನು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಇವ್ರ ಬಟ್ಟೆಗಳು. ಒಂಥರ ಫಿನಿಶಿಂಗ್ ಕೂಡ ಚೆನ್ನಾಗಿ ಬಂದಿತ್ತು. ಅವ್ರು ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಂಡ್ರು ಕೂಡ. ನೋಡಿ, ಇವಾಗ ಅವರೇ ಡಿಸೈನು ಇದನ್ನು ಸೆಲೆಕ್ಟ್ ಮಾಡಿದರು. ಇದೇ ಥರ ಒಂದು ಸಿಂಪಲ್ಲಾಗಿ ಚಿಕ್ಕದಾಗಿ ಕಾಣೋವಂಥ ಡಿಸೈನ್ ಇರಲಿ ಅಂಥೇಳಿ ಇದನ್ನು ಸೆಲೆಕ್ಟ್ ಮಾಡಿದ್ದವರು. ಹಾಗಾಗಿ ಇದಕ್ಕೆ ಸ್ವಲ್ಪ ಚಿಕ್ಕದಾಗೆ ಹಾಕೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಯಾವುದೇ ಡಿಸೈನ್ ಆದರೂ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಪುಟ್ಟಾಗಿ ಹಾಕಿದಾಗ ಲುಕ್ ಚೆನ್ನಾಗಿರುತ್ತೆ. ನೀವು ತುಂಬ ಆಡಂಬರವಾಗಿ ಅಗ್ಲ ಹಾಕಿದಾಗ ಅದರಲ್ಲಿ ಅಷ್ಟು ಫಿನಿಶಿಂಗ್ ಕಾಣಲ್ಲ. ಮತ್ತು ನೆಕ್ಕಲ್ಲಿ ನೀವು ಎಷ್ಟು ಈ ಮೆಜರ್ಮೆಂಟ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂದರೆ ಡಿಸೈನು ಎಷ್ಟು ಮೆಜರ್ಮೆಂಟಲ್ಲಿ ಮಾಡಬೇಕಾಗುತ್ತೆ ಅಂತ ಕೇಳ್ತಿರ್ತೀರಾ. ಡಿಸೈನ್ ಬಂದುಬಿಟ್ಟು ಮಿನಿಮಮ್ ನೀವು ಒಂದು 2 ಇಂಚ್ ನೀವು ಶೋಲ್ಡರ್ ಇಟ್ಕೊಂಡಿದ್ದೀರಾ ಅಂತಂದರೆ 1.5 ಇಂಚಿಗೆ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನೀವು ತುಂಬ ಅತಿ ಹೆಚ್ಚು ಮಾಡೋಕ್ಕೆ ಹೋದಾಗ ಅಲ್ಲಿ ಹಾರ್ಮೋಲ್ ಹತ್ರ ಎಲ್ಲ ನಮಗೆ ಕವರ್ ಆಗಿಬಿಡುತ್ತೆ. ಆ ಡಿಸೈನ್ ಕಾಣೋದೇ ಇಲ್ಲ, ಅರ್ಧಂಬರ್ಧ ಆಗಿಬಿಟ್ಟು ಲುಕ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು 1.5 ಇಂಚಲ್ಲೇ ಡಿಸೈನ್ನ ಕಂಪ್ಲೀಟ್ ಮಾಡೋಕ್ಕೆ ಇಷ್ಟಪಡಿ. ಯಾಕೆ ಅಂತಂದರೆ ತುಂಬ ಓವರಾಗಿ ಅಗಲವಾಗಿ ಇಟ್ಕೋಬೇಡಿ. ಶೋಲ್ಡರಲ್ಲಿ ಕಟ್ಟಾಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾರ್ಮೋಲ್ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ. ಓಕೆನಾ? ನೋಡಿ, ಇಲ್ಲಿ ಲೀಫ್ಗಳನ್ನ ನೋಡ್ಬೋದು ನೀವು. ಇಲ್ಲಿ ಡಬಲ್ ಶೇಪ್ ಲೀಫ್ ಕೂಡ ಹಾಕ್ತಾಯಿದ್ದೀನಿ. ಜೊತೆಗೆ 3 ಲೀಫ್ ಕೂಡ ಬರುತ್ತಲ್ವ, ಆ ಥರದ್ದು ಕೂಡ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನ್. ತುಂಬ ಜನ ಹಾಕಿಸ್ಕೊಂಡಿದ್ದಾರೆ ಇದನ್ನು.
ಯಾವುದಾದ್ರೂ ಡಿಸೈನ್ ನಾನು ತೋರ್ಸೋಕ್ಕೆ ಹೋದಾಗ್ಲೂ ಈ ಡಿಸೈನ್ ಫಸ್ಟೇ ಇರುತ್ತೆ, ಇಲ್ಲ ಇದು ಚೆನ್ನಾಗಿದೆ ಇದನ್ನು ಮಾಡಿ ಅಂತ ಹೇಳ್ತಾರೆ. ಒಂಥರ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಪುಟ್ಟದಾಗಿದ್ರೂ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನ್ ಕೂಡ ಅಷ್ಟೇ, ನಾನು ಕೂಡ ಪಿಂಟ್ರೆಸ್ಟ್ ಅನ್ನೋ ಆ್ಯಪಿಂದ ತೆಗೆದಿದ್ದೆ. ನಿಮಗೆ ಇನ್ನೊಂದೇನಪ್ಪ ಅಂತಂದರೆ, ಒಂದು ಬುಕ್ಲೆಟ್ ಥರನೇ ನಾವು ಮಾಡಿಸಿಟ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ತುಂಬಾ ನಮಗೆ ಸಿಗುತ್ತೆ ಡಿಸೈನ್ಸು, ನಿಮ್ಗೆ ಯಾವ ಥರದ್ದು ಡಿಸೈನ್ಸ್ ಬೇಕಾದರೂ ಸಿಗುತ್ತೆ, ಅಲ್ಲಿಂದ ತೆಗೆದು ನೀವು ಮಾಡ್ಬೋದು. ಜೊತೆಗೆ ನಮ್ಮ ಬೊಟಿಕಲ್ಲಿ ಕೂಡ ಅಷ್ಟೇ, ನಾವು ಹ್ಯಾಂಡ್ ವರ್ಕಿಂದ ಹಿಡಿದು ಎಂಬ್ರಾಯ್ಡ್ರಿ ವರ್ಕಿಂದ ಹಿಡಿದು ಪ್ರತಿಯೊಂದೂ ನಾವು ರೆಡಿ ಮಾಡಿಸಿ ಕೊಡ್ತೀವಿ. ಎಂಬ್ರಾಯ್ಡ್ರಿ ಮಿಷಿನ್ ಎಂಬ್ರಾಯ್ಡ್ರಿ ಆದರೆ ನಾನೇ ಮಾಡಿ ಕೊಡ್ತೀನಿ. ಅಂದರೆ ಇದು ಬೀಡ್ಸ್ ವರ್ಕು, ಹ್ಯಾಂಡ್ ಎಂಬ್ರಾಯ್ಡ್ರಿ ಆದರೆ ಬೇರೆಯವ್ರ ಹತ್ರ ಕೊಟ್ಟು ಮಾಡಿಸಿ, ಒಟ್ಟಿನಲ್ಲಿ ಒಂದು ಸ್ಯಾರಿ ಅಂತ ನೀವು ತೊಗೊಂಡು ಬಂದರೆ ಅದು ಏನೇ ಆಗಿರಲಿ ಪ್ರತಿಯೊಂದು ನಮ್ಮ ಬೊಟಿಕಲ್ಲಿ ಫುಲ್ಲು ರೆಡಿಯಾಗಿ ನಿಮ್ಮ ಕೈ ಸೇರುತ್ತೆ ಬಟ್ಟೆ. ಹಾಗೆ ಒಂದು ಫೆಸಿಲಿಟಿ ಇದೆ ನಮ್ಮ ಬೊಟಿಕಲ್ಲಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬಂದು ವಿಸಿಟ್ ಮಾಡಿ. ಈಗಾಗಲೇ ತುಂಬ ಜನ ಬಂದು ಕೊಟ್ಟಿದ್ದಾರೆ ಬಟ್ಟೆನ. ನಾವು ತುಂಬ ಕಡೆ ಡೆಲಿವರಿ ಕೊಟ್ಟಿದ್ದೀವಿ, ಈ ಕಡೆಯಿಂದ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಆನ್ಲೈನ್ ಮೂಲಕ. ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೂ ಕೂಡ ಬಂದು ನೀವು ವಿಸಿಟ್ ಮಾಡಿ. ಇಲ್ಲಾಂತಂದರೆ ನೀವು ಕೊರಿಯರ್ ಮೂಲಕ ಕೂಡ ಕಳಿಸ್ಕೊಟ್ರು ನಾನು ಮಾಡಿಕೊಡ್ತೀನಿ. ಟೈಲರ್ಗಳಿದ್ದರೂ ಪರವಾಗಿಲ್ಲ, ಕೊಟ್ಟರೆ ಮಾಡಿಕೊಡ್ತೀವಿ. ಮತ್ತು ರೆಡಿ ಇರೋ ಬ್ಲೌಸಿಗೂ ಕೂಡ ಮಾಡಿಕೊಡ್ತೀವಿ ಫ್ರೆಂಡ್ಸ್, ಓಕೆನಾ. ನೋಡಿ, ಇಲ್ಲಿ ನಾನು ಗೋಲ್ಡ್ ಕಲರ್ ಥ್ರೆಡ್ಡನ್ನು ಒಳಗಡೆ ಜರಿ ಥ್ರೆಡ್ ತೊಗೊಂಡು ಫಿನಿಶಿಂಗ್ ಕೊಡ್ತಾಯಿದ್ದೀನಿ, ಎಲ್ಲಿ ಗ್ಯಾಪ್ ಇತ್ತಲ್ವ ಅಲ್ಲಿ. ಮತ್ತು ಈ ಲೀಫ್ಗಳಿಗೂ ಅಷ್ಟೇ ಪುಟ್ಟಾಗಿ ಅದ್ರ ಮೇಲೆ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಈ ಥರ ಕೊಡೋದ್ರಿಂದ. ಲೀಫ್ಗಳು ಮಾತ್ರ ಗ್ರೀನ್ ಕಾಣಿಸ್ತಿರುತ್ತೆ. ಹಿಂದೆ ಬರೋವಂಥ ಕಡ್ಡಿ ಥರ ಶೇಪ್ ಕೊಟ್ಟಿರ್ತೀವಲ್ವ, ಸುಮ್ಮನೆ ಒಂದು 0 ನಂಬರ್ನಲ್ಲಿ ಇಟ್ಕೊಂಡು ಅದನ್ನು ನಾನು ಗೋಲ್ಡ್ ಮಾಡ್ಕೊಂಡಿದ್ದೀನಿ. ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಅಂದರೆ ನಾವು ಎಂಬ್ರಾಯ್ಡ್ರಿ ಡಿಸೈನ್ ಏನೇ ಮಾಡಲಿ ಅದಕ್ಕೆ ಮೇಯ್ನ್ ಏನಪ್ಪ ಅಂತಂದರೆ ನಾವು ಕಲರ್ ಕಾಂಬಿನೇಷನ್ನೇ ಮೇಯ್ನು. ಇದರಲ್ಲಿ ಈ 3 ಕಲರ್ ಇರಲಿಲ್ಲ, ಏನಿದ್ರೂ ಇದು ಪಿಂಕು ಮತ್ತು ಗೋಲ್ಡಲ್ಲಿ ಇದ್ದಿದ್ದಂಥ ಸ್ಯಾರಿ. ಇದಕ್ಕೆ ನಾನು ಎಕ್ಸ್ಟ್ರಾ ಗ್ರೀನ್ನ ಆ್ಯಡ್ ಮಾಡ್ಕೊಂಡು ಮಾಡಿರೋಂಥ ಡಿಸೈನು. ಮತ್ತು ಈ ಇದರಲ್ಲೇ ನೋಡಿ, ನಾವು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಆರಾಮಾಗಿ 1 ಡೇ ಟ್ರಿಪ್ನ ನಾವು ಮುಗಿಸ್ಕೊಂಡು ಬಂದಿದ್ದೀವಿ. ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ನನಗಂತೂ ಇಷ್ಟು ಬ್ಯುಸಿಯಲ್ಲಿದ್ದು ಇದು ಬೇಜಾರಾಗಿತ್ತು. ಮತ್ತು ಮಕ್ಕಳಿಗೆಲ್ಲ ರಜೆ ಇತ್ತಲ್ವ, ಈಗ ಸಮ್ಮರ್ ಹಾಲಿಡೇ ಇದ್ದಿದ್ದರಿಂದ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಹಾಗಾಗಿ ಕರ್ಕೊಂಡು ಹೋಗಿದ್ವಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಫುಲ್ಲು ಫಿನಿಶ್ ಆಯಿತು ಇದು ಡಿಸೈನು. ಇದು ಫ್ರಂಟ್ ಸೈಡು, ಬ್ಯಾಕ್ ಸೈಡ್ ಶೇಪ್ ಕೂಡ ತೋರಿಸ್ತೀನಿ ನಾನು. ಫುಲ್ ರೆಡಿಯಾಗಿತ್ತು. ಇದು ಸುಮಾರು ಒಂದು ನೈಟು ತುಂಬ ಲೇಟಾಗಿತ್ತು ಈ ಡಿಸೈನ್ ನಾನು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ. ಹಾಗಾಗಿ ನೈಟಲ್ಲೇ ವೀಡಿಯೋ ಮಾಡ್ಕೊಂಡಿರೋವಂಥದ್ದು ಇದನ್ನು. ಆಲ್ಮೋಸ್ಟ್ ನಾನು ಎಂಬ್ರಾಯ್ಡ್ರಿ ವೀಡಿಯೋಸ್ ಪ್ರತಿಯೊಂದು ಯಾವಾಗಲೂ ನೈಟಲ್ಲೇ ಮಾಡೋದು. ನೋಡಿ, ಅಲ್ಲೆಲ್ಲ ಸಣ್ಣದು ಬ್ಯಾಕಲ್ಲಿ ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾವೆಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗಿದ್ದು ನಮ್ಮ ಯಜಮಾನ್ರ ಮನೆ ಕಡೆ. ಅವರ ಅಕ್ಕ, ಅವರ ಮಗ, ಸೊಸೆ, ಅವ್ರ ಮೊಮ್ಮಕ್ಕಳುಗಳು, ಅವ್ರ ಮಗಳು, ಪ್ರತಿಯೊಬ್ಬರು ಎಲ್ಲರೂ ಹೋಗಿದ್ವಿ ನಾವು. ತುಂಬಾ ಖುಷಿ ಅನ್ನಿಸ್ತು. ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ನಾವು. ಟ್ರೈನಲ್ಲಿ ಹೋಗಿದ್ದು. ಎಲ್ಲಿಗೆ ಹೋಗಿದ್ವಪ್ಪ ಅಂತ ಅಂದರೆ, ನಮ್ಗೆ ಅವತ್ತು ತುಂಬಾ ಲೇಟಾಗಿತ್ತು. ನಾವು ನಿಮಿಷಾಂಬ ಟೆಂಪಲ್ ಹೋಗಿದ್ವಿ ಫ್ರೆಂಡ್ಸ್. ಟ್ರೈನಲ್ಲೇ ಟ್ರಾವೆಲ್ ಮಾಡಿದ್ವಿ. ಎಲ್ಲರೂ ಒಂದು ಹೋಟೆಲ್ ನಾವೇ ಕೂತಿದ್ವಿ. ಅದು ಒಂಥರ ಮರೆಯೋಕ್ಕೆ ಆಗಲ್ಲ. 1 ಡೇ ಟ್ರಿಪ್ ಆದರೂ ತುಂಬಾ ಇತ್ತು. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು, ಯಾಕಂದರೆ ಅಲ್ಲಿ ನೀರೆಲ್ಲ ಇತ್ತು ಆ ಕಡೆಗೆ. ಆದರೆ ದೇವಸ್ಥಾನ ತುಂಬ ರಶ್ ಇದ್ದಿದ್ದರಿಂದ ನಿಮಿಷಾಂಬ ಟೆಂಪಲಲ್ಲಿ ಫೋಟೋಸ್ ತೆಗೆಯೋಕ್ಕಾಗಲ್ಲ. ನೋಡಿ, ಮಗಳು ಮತ್ತು ಎಲ್ಲ ಮಗ ತುಂಬ ತರಲೆ ಅವನು. ನನಗೆ ಇವರೆಲ್ಲ ರೀಲ್ಸ್ ಮಾಡೋಕ್ಕೆ ಅಂತೇಳಿ ಟ್ರೈನಲ್ಲಿ ಮಾಡ್ತಿದ್ರು, ಆದರೆ ಅವ್ರು ಸಿಗ್ತಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಸಣ್ಣ ಮಕ್ಕಳಲ್ವ. ನೋಡಿ, ನೀರಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಫೋರ್ಸಾಗಿ ಬರ್ತಾಯಿತ್ತು ನೀರು, ಆದರೆ ಆಟ ಆಡೋಕ್ಕೆ ಮಾತ್ರ ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಅಲ್ಲಿ ಆಟಾಡಿದ್ದು. ನಾವು ಮನೆಯಿಂದನೇ ಎಲ್ಲ ಸ್ವಲ್ಪ ಫುಡ್ಡೆಲ್ಲ ತೊಗೊಂಡೋಗಿದ್ವಿ, ಪುಳಿಯೋಗರೆ, ಮೊಸರನ್ನ ಆ ಥರ ಎಲ್ಲ ತೊಗೊಂಡೋಗಿ ಅಲ್ಲೇ ತಿಂದಿದ್ದು. ಟ್ರೈನಲ್ಲಿ ಮಾಡಿದ್ದು ಟ್ರಾವೆಲಿಂಗ್ ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಟ್ರೈನಲ್ಲಿ. ಪಾಂಡುಪುರ ಹತ್ರ ಅನಿಸುತ್ತೆ ನಾವು, ಇಲ್ಲ ಯಾವುದು ಶ್ರೀರಂಗಪಟ್ಟಣ ನಾವು ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಮತ್ತೆ ಆಟೋ ಮಾಡಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಒಂದು 2 ಆಟೋ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿಂದ. ಒಂಥರ ಖುಷಿ ಅನ್ನಿಸ್ತು. ಬೇಸಿಗೆಯಲ್ಲಿ ನೀರಲ್ಲಿ ಆಡೋದಕ್ಕೆ ಇನ್ನಿದ್ದು ಖುಷಿ. ಮತ್ತು ಮಕ್ಕಳುಗಳು ಅಷ್ಟೇ, ನೀರು ನೋಡಿದ ತಕ್ಷಣ ಹೋಗಿ ಎಲ್ಲರೂ ಬೀಳ್ತಾಯಿದ್ರು, ದಬ ಬಿದ್ದು ಎಲ್ಲ ಈಜಾಡ್ಲಿಕ್ಕಂತ ಹೋಗ್ತಿದ್ರು. ನನ್ನ ಮಗ ಮತ್ತು ನಮ್ಮ ಯಜಮಾನ್ರವ್ರ ಅಕ್ಕನ ಮೊಮ್ಮಕ್ಕಳಿದ್ದಾರೆ, ಅವರೆಲ್ಲ ಇವನ ಜೊತೆನೇ ಇದ್ದಾರೆ. ಸ್ವಲ್ಪ ಇವನಷ್ಟೇ ಏಜಲ್ಲಿದ್ದಾರಲ್ವ, ಅವ್ರವ್ರ ಏಜ್ನವ್ರು ಸಿಕ್ಕಿದಾಗ ಅವ್ರಿಗೆ ಖುಷಿ ಅನಿಸುತ್ತೆ. ತುಂಬಾ ಚೆನ್ನಾಗಿ ಒಂಥರ ಮರೆಯೋಕ್ಕಾಗದೇ ಇರೋವಂಥ ಇದು ನಾವು ಇಲ್ಲಿಗೆ ಹೋಗಿ ಆಗಲೇ ಒಂದು ತಿಂಗಳು, 1.5 ತಿಂಗಳಾಗಿದೆ. ನಾನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್. ತುಂಬ ಬ್ಯುಸಿ ಇದ್ದೆ, ಬಟ್ಟೆಗಳು ತುಂಬಾ ಇತ್ತು. ಹಿಂದಿಂದೆ ಈಗ ಮದುವೆ ಟೈಮ್ ಬೇರೆ ಶುರು ಆಯ್ತಲ್ವ, ಹಾಗಾಗಿ ಇವತ್ತು ಈ ಒಂದು ಡಿಸೈನ್ ಜೊತೆಗೆ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ನೀವೆಲ್ಲ ಯಾರ್ಯಾರು ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ರಿ ಅನ್ನೋದನ್ನು ಒಂದು ಕಮೆಂಟಲ್ಲಿ ತಿಳಿಸಿ.
ಅಂದರೆ ನಿಮಿಷಾಂಬ ಟೆಂಪಲಲ್ಲಿ ಏನು ಗೊತ್ತಾ, ಆ ನಿಮಿಷಾಂಬ ಮಹಾತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಯಾಕಂದರೆ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ಏನೇ ಮಾಡಲಿ ದೇವ್ರ ಅನುಗ್ರಹ ನಮಗಿರಲೇಬೇಕು. ದೇವರೊಬ್ಬ ನಮ್ಮ ಪಾಲಿಗಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ ನೀರಲ್ಲಿ. ಅಂದರೆ ನನಗೆ ನಿಲ್ಲಕ್ಕಾಗ್ತಿರಲಿಲ್ಲ ನೀರಲ್ಲಿ, ಆದರೆ ಬಿಡ್ತಾ ಇಲ್ಲ ಇವರೆಲ್ಲ. ಏನು ನೀರೆಲ್ಲ ಎರಚಿ ಇದು ಮಾಡ್ತಾಯಿದ್ರು. ಅಲ್ಲಿ ಡೌನ್ ಸ್ವಲ್ಪ ಜಾಸ್ತಿ ಇತ್ತು, ಆ ಕಡೆಗೆ ಸೈಡಲ್ಲಿ ಎಳಿತಾ ಇತ್ತು ನೀರಲ್ಲಿ ನಮಗೆ. ಆದರೆ ಇವರಿಗೆಲ್ಲ ಫುಲ್ ಖುಷಿ. ನಾನು ಫಸ್ಟಿಗೆ ನಾನು ನೀರಿಗೆ ಇಳಿಯಲ್ಲ ಅಂದ್ಕೊಂಡಿದ್ದು, ಆದರೆ ಫಸ್ಟಿಗೆ ನಾನೇ ಇಳಿದಿದ್ದು ನೀರಲ್ಲಿ. ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಎಲ್ಲರೂ ಅಷ್ಟೇ, ಯಾರು ಎಷ್ಟೇ ಬ್ಯುಸಿ ಇದ್ರೂ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಅಂತ ಮಾಡಿ, ಒನ್ ಡೇ ಟ್ರಿಪ್ ಆದರೂ ಪರವಾಗಿಲ್ಲ. ಮನಸ್ಸಿಗೆ ಒಂಥರ ಹಿತ ಅನಿಸುತ್ತೆ. ಎಷ್ಟೇ ನಾವು ಲೈಫಲ್ಲಿ ಬ್ಯುಸಿ ಇರಲಿ, ಎಷ್ಟೇ ಟೆನ್ಷನ್ ಇರಲಿ, ನಮ್ಗೆ ಎಷ್ಟೇ ಕಷ್ಟಗಳಿರಲಿ, ಎಲ್ಲನೂ ಒಂದು ದಿನದಲ್ಲಿ ನಾವು ಮರಿಬಹುದು. ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಮನಸ್ಸಿಗೆ ಒಂದು ನೆಮ್ಮದಿ ಬೇಕು ಅಂತಂದರೆ ಎಲ್ಲಾದರೂ ಹೋಗಿ ಬರಬೇಕು. ಆವಾಗಲೇ ನಮಗೂ ಖುಷಿ ಅನಿಸೋದು. ನೀವೆಲ್ಲ ಯಾರೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ದೀರಾ, ಮತ್ತು ಈ ಸಮ್ಮರಲ್ಲಿ ನೀವು ಹೇಗೆಲ್ಲ ಓಡಾಡಿದ್ದೀರಾ, ಎಲ್ಲೆಲ್ಲ ಓಡಾಡಿದ್ದೀರಾ ಅನ್ನೋದನ್ನ ನಿಮಗೆ ಸಾಧ್ಯ ಆದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ. ಯಾರಾದರೂ ನಿಮಿಷಾಂಬ ಟೆಂಪಲ್ ಅಂದರೆ ಶ್ರೀರಂಗಪಟ್ಟಣ ಕಡೆ ಇರೋರು ನಮ್ಮ ಚಾನಲ್ಸಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀರಾ. ಆಲ್ಮೋಸ್ಟ್ ಎಲ್ಲರೂ ಎಂಬ್ರಾಯ್ಡ್ರಿ ಕಲಿತಾ ಇರ್ತೀರಾ. ಅಂಥವ್ರು ಯಾರಾದರೂ ಇದ್ರೂ ನಮ್ಮೂರು ಅಂತೇಳಿ ಕಮೆಂಟ್ ಹಾಕಿ, ನನಗೂ ತುಂಬ ಖುಷಿಯಾಗುತ್ತೆ. ವೀಡಿಯೋಸ್ ನೋಡಿದ್ರು ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರೇ ಇದ್ರೂ ನಮ್ಮ ಚಾನಲ್ ಬರೋವಂಥ ವೀಡಿಯೋಸ್ನ ನೋಡಿ ಮೆಂಬರ್ಶಿಪ್ನ ತೊಗೊಂಡು ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಮುಂದೆ ಬನ್ನಿ. ಯಾಕೆ ಅಂತಂದರೆ ಇಷ್ಟು ಕಡಿಮೆ ರೇಟಿಗೆ ಯಾರೂ ಕೂಡ ಎಂಬ್ರಾಯ್ಡ್ರಿ ಹೇಳ್ಕೊಡಲ್ಲ ಫ್ರೆಂಡ್ಸ್. ಓಕೆನಾ. ಮತ್ತು ಅಂದರೆ ಏನಪ್ಪ ಅಂದರೆ ಈ ನೀರಲ್ಲಿ ಫಿಶ್ಗಳಿರಲ್ಲ, ಅದೊಂದು ಖುಷಿ. ಮೀನು ಯಾವುದು ಕಣ್ಣಿಗೆ ಬೀಳಿಲ್ಲ. ಮೀನೆಲ್ಲ ಇದ್ದಿದ್ರೆ ತುಂಬ ಭಯ ಆಗ್ತಿತ್ತು ಅದರೊಳಗಡೆ ಇಳಿಯೋಕ್ಕೆ. ಮಕ್ಕಳುಗಳಂತೂ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ರು ಫ್ರೆಂಡ್ಸ್. ನಿಜ. ಚಿಕ್ಕ ಮಕ್ಕಳು ಅಷ್ಟೇ ಮೇಲೆ ಇರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಎಲ್ಲ ಮಕ್ಕಳು ನೀರಿಗೆ ಹಾರ್ತಾಯಿದ್ರು. ತುಂಬ ಜನನೂ ಇದ್ದರು. ಅಂದರೆ ಈಗ ಅಲ್ಲಿ ಊಟ ಎಲ್ಲ ಕೊಡ್ತಿದ್ದಾರೆ, ಹಾಗಾಗಿ ಊಟಕ್ಕೇನು ಸಮಸ್ಯೆ ಆಗೋಲ್ಲ. ಸ್ವಲ್ಪ ರಶ್ ಇತ್ತು ದೇವಸ್ಥಾನ, ಅದೊಂದು ನಮಗೆ ಪ್ರಾಬ್ಲಮ್ ಅನ್ನಿಸ್ತು ಅಷ್ಟೇ, ಬೇರೆ ಏನಿಲ್ಲ. ಆರಾಮಾಗಿ ಒನ್ ಡೇ ಟ್ರಿಪ್ ಅಂತ ನಾವು ಮುಗಿಸ್ಕೊಂಡು ಬರ್ಬೋದು. ನಮ್ದು ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಸ್ ಇತ್ತು ಅಲ್ಲೆಲ್ಲ ಹೋಗೋಣ ಅಂತ. ನಾವು ನೀರು ನೋಡಿದ ಕೂಡಲೇ ಬೇರೆ ಎಲ್ಲ ಕಡೆ ಹೋಗೋದನ್ನ ಮರೆತು ಬರೀ ನೀರಲ್ಲಿ ಆಡೋದೇ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲಲ್ಲಿ ಬರೋವಂಥ ವೀಡಿಯೋಸ್ನ ಫುಲ್ ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ತುಂಬ ಜನ ಇದ್ದೀರಾ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ಹಾಗಾಗಿ ನೀವು ಎಂಬ್ರಾಯ್ಡ್ರಿ ಕಲಿಯೋದಿದ್ದರೆ ನಮ್ಮ ಚಾನಲ್ ನೋಡಿ ಕಲೀರಿ, ಆರಾಮಾಗಿ ಕಲಿಬೋದು. ಓಕೆನಾ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.